ಇವತ್ತು ಕರ್ನಾಟಕ ರಾಜ್ಯದ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಹೋಗಿ ಎಲೆಕ್ಷನ್ ಕಮಿಷನ್ನಲ್ಲಿ ನಮ್ಮ ವಿರುದ್ಧ ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು 2 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿ ನಾನು ತಿರ್ಗಾ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಇದೇ ಕುಮಾರಸ್ವಾಮಿ ಅವರನ್ನು ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂಥ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಹರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇದೇನು ಹೊಸದಲ್ಲ. ಕಟ್ಟಕಡೆಯ ಪಕ್ಷ ಉಳಿದಿರೋದೇ JDS. ಅಲ್ಲಿ ಶಿವಸೇನಾ, ಅಕಾಲಿದಳ, JDS, ನಿತಿನ್ ಕುಮಾರ್ ಎಲ್ಲ ಮತ್ತು TMC ಎಲ್ಲವನ್ನೂ ಸಹ ಡಿವೈಡ್ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಬಂದಿದ್ದಾರೆ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಲಿಕ್ಕೆ ಸಾಧ್ಯ ಅಲ್ಲ, ಆಗೋದೂ ಇಲ್ಲ. ಅದಕ್ಕೋಸ್ಕರ ಕುಮಾರಸ್ವಾಮಿ ಅವರ ಬೆಂಬಲವನ್ನು ತೆಗೆದುಕೊಂಡು ಅವನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ದಾಳವಾಗಿ ಬಿದ್ದಿದ್ದಾರೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5.5 ಕೋಟಿ 65 ಲಕ್ಷ ಜನ ಮತದಾರರು ಇರ್ತಕ್ಕಂಥವ್ರು, ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 50 ಲಕ್ಷ ಜನವನ್ನು ಕೈ ಬಿಡ್ತಕ್ಕಂಥ ಕೆಲಸ ಆಗಿದೆ. ಈಗ ಅದಾಗೋಗಿದೆ. ನಮ್ಮ ಅನಿಸಿಕೆ, ಕುಮಾರಸ್ವಾಮಿ ಅವರು ಹೇಳೋದು ರಾಮನಗರದಲ್ಲಿ ಮಸೀದಿಯಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರ ಮನೆಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ ಫಿಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾವುದಾದ್ರೂ ಲೋಪದೋಷಗಳಿದ್ರೆ ಅದು ಎಲೆಕ್ಷನ್ ಕಮಿಷನ್ ನೋಡುತ್ತೆ. ನಾವೇನಾದರೂ ಡೂಪ್ಲಿಕೇಟ್ ಇವ್ರ ಥರ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವ್ರು ಇದೇನು ಹೊಸದಲ್ಲ. ಅವರು ಜನಸಂಘ, RSS ಅವರು ಸತ್ತೋಗಿರೋರು ಓಟ್ ಹಾಕ್ಬಿಟ್ಟು ಹೋಗಿರೋದು ನಾವು ಭಾಳ ಸಲ ನೋಡಿದ್ದೀವಿ. ಬೂತ್ ಓಪನ್ ಆದ ತಕ್ಷಣ ಸತ್ತೋದವ್ರು ಎಷ್ಟು ಜನ ಇದ್ದಾರೆ ಸ್ವರ್ಗದಿಂದ ಕರ್ಕೊಂಬಂದು ಅವ್ರು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಕೆಲಸ ಭಾರತೀಯ ಜನತಾ ಪಾರ್ಟಿ ಎಕ್ಸ್ಪರ್ಟ್ಸ್ ಅವರು, ಡಾಕ್ಟರೇಟ್ ತಗೊಂಡಿರೋರು. ಇವರು ನಮಗೆ ಹೇಳೋದು ಬೇಡ. ನಾವು ಯಾವತ್ತೂ ಸಹ ಅಡ್ಡದಾರಿ ಹಿಡಿದು ಸರ್ಕಾರವನ್ನಾಗಲಿ ಚುನಾವಣೆ ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡೋ ಜನ ಅಲ್ಲ. ಇವ್ರ ಪ್ರಕಾರ ಬಾಂಗ್ಲಾದೇಶಿಯವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಹೋದ ಬಾರಿ ಒಂದು ಉಪಚುನಾವಣೆಯಲ್ಲಿ ಶ್ರೀಮತಿ ಕುಮಾರಸ್ವಾಮಿ ಅವರು 1 ಲಕ್ಷದಲ್ಲಿ ಗೆದ್ರಲ್ಲ, ಆಗ ಬಾಂಗ್ಲಾದೇಶಿಯವರು ಇರಲಿಲ್ವ ಅಂತ ನಾನು ಕೇಳಕ್ಕೆ ಇಚ್ಛೆ ಬಿಡ್ತೇನೆ. ಅದರ ಜೊತೆಗೆ ಏನಾದರೂ ಚಂದ್ರಶೇಖರ್ ಅವರು ಹೇಳಿದಾಗೆ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಪಾರ್ಲಿಮೆಂಟಲ್ಲಿ ಎಷ್ಟು ಸಲ ಮಾತಾಡಿದ್ದಾರೆ, ಯಾವ ಕಾರ್ಯಕ್ರಮಗಳಾಗಲಿ ಎಷ್ಟು ಹಣ ತಂದಿದ್ದಾರೆ ಅಂತ ಹೇಳಿದ್ರೆ ನಮಗೂ ಭಾಳ ಸಂತೋಷ ಆಗುತ್ತೆ. 2023 ಚುನಾವಣೆ ಮೊದಲು ಮಹದಾಯಿ ಇದು ಆಗೋಯ್ತು ಅಂತೇಳಿ ಅಲ್ಲಿ ಕೇಕೆ ಹೊಡೆದಿದ್ದೆ ಹುಬ್ಳಿಯಲ್ಲಿ. ಇನ್ನೂ ಸಹ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅವ್ರಿಗೆ ಸಿಕ್ಕಿಲ್ಲ. ಅವ್ರು ತರಕ್ಕೂ ಆಗೋದಿಲ್ಲ, ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಆದ್ದರಿಂದ ಇಲ್ಲ ಸಲ್ಲದ ಆರೋಪ ಮಾಡೋ ಬದಲು ನೈಜ ಪರಿಸ್ಥಿತಿಯನ್ನು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಸುದರ್ಶನ್ ಅವರು ಹೇಳಿದಾಗೆ ಸಂವಿಧಾನದಲ್ಲಿ 324 ಆರ್ಟಿಕಲ್ 324, 325, 326, 327, 329ವರೆಗೂ ಸಹ ಎಲ್ಲ ಪ್ರಾವಧಾನಗಳು ಸಹ ನಮ್ಮ ಸಂವಿಧಾನದಲ್ಲಿ ಇದೆ. ಚುನಾವಣೆ ಯಾವ ರೀತಿ ಮಾಡೋದು, ಎಲೆಕ್ಟ್ರಲ್ ರೋಲ್ಸ್ ಯಾವ ರೀತಿ ಮಾಡೋದು ಅಂತೆಲ್ಲ ಹೇಳಿ